ಗೈಸ್ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಿರಣ್ ಇನ್ಸೈಡ್ಗೆ ಸ್ವಾಗತ. IPL ನ ಬಿಸ್ನೆಸ್ ವ್ಯಾಲ್ಯೂ, IPL ನ ಬ್ರಾಂಡ್ ವ್ಯಾಲ್ಯೂ ಮತ್ತೆ ಎಲ್ಲಾ ಟೀಮ್ಸ್ ನ ಬ್ರಾಂಡ್ ವ್ಯಾಲ್ಯೂ ರಿವೀಲ್ ಆಗಿದೆ. ಇವಾಗ ಯಾವ್ದು ಎಷ್ಟೆಷ್ಟು ಬ್ರಾಂಡ್ ವ್ಯಾಲ್ಯೂ ಇಟ್ಕೊಂಡಿದೆ ಅಂತ ನೋಡೋಣ. ಮೊದಲನೇದಾಗಿ IPL ನ ಬಿಸ್ನೆಸ್ ವ್ಯಾಲ್ಯೂ ನೋಡೋಣ. ಇಲ್ಲಿ ಬಿಸ್ನೆಸ್ ವ್ಯಾಲ್ಯೂ ಮತ್ತೆ ಬ್ರಾಂಡ್ ವ್ಯಾಲ್ಯೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಏನ್ ಗೊತ್ತಾ, ಬಿಸ್ನೆಸ್ ವ್ಯಾಲ್ಯೂ ಅಂದ್ರೆ ಇವಾಗ ಮೀಡಿಯಾ ರೈಟ್ಸ್, ಅಡ್ವರ್ಟೈಸ್ಮೆಂಟ್ ಇವೆಲ್ಲ ಬರುತ್ತಲ್ವಾ, ಇವೆಲ್ಲ ಬಿಸ್ನೆಸ್ ವ್ಯಾಲ್ಯೂ ಸೇರ್ಕೊಳ್ಳುತ್ತೆ. ಬ್ರಾಂಡ್ ವ್ಯಾಲ್ಯೂ ಅಂದ್ರೆ ಇವಾಗ IPL ಟೈಟಲ್ ಇದೆ ಅಲ್ವಾ, ಆ ಟೈಟಲ್ ಇರುವಂತ ಬ್ರಾಂಡ್ ವ್ಯಾಲ್ಯೂ. ಇವಾಗ ಏನಾದ್ರು ಯಾರಾದ್ರೂ ಪರ್ಚೇಸ್ ಮಾಡ್ಬೇಕಂದ್ರೆ IPL ಇವಾಗ ಇದ್ರದ್ದು ಬ್ರಾಂಡ್ ವ್ಯಾಲ್ಯೂ ಎಷ್ಟಿರುತ್ತೆ ಅಷ್ಟು ಅಮೌಂಟ್ ಕೊಟ್ಬಿಟ್ಟು ಆಮೇಲೆ ಪರ್ಚೇಸ್ ಮಾಡ್ಕೋಬೇಕಾಗುತ್ತೆ, ಅದು ಬ್ರಾಂಡ್ ವ್ಯಾಲ್ಯೂ. IPL ನ ಬಿಸ್ನೆಸ್ ವ್ಯಾಲ್ಯೂ ನೋಡೋಣ. 1,98,275 ಕೋಟಿ, 11.4% ಇನ್ಕ್ರೀಸ್ ಆಗಿರೋದು. 2025 ಅಲ್ಲಿ ಇದ್ದಿದ್ದು ಎಷ್ಟು ಗೊತ್ತಾ, 1,78,060 ಕೋಟಿ 2025 ಅಲ್ಲಿ ಇದ್ದಿದ್ದು. ನೋಡಿ 2025-26 11.4% ಇನ್ಕ್ರೀಸ್ ಆಗಿರೋದು. ಏನ್ ಗೊತ್ತಾಗ್ತಾ ಇದೆ, IPL ಬಿಸ್ನೆಸ್ ವ್ಯಾಲ್ಯೂ ಸಹ ಇನ್ಕ್ರೀಸ್ ಆಗ್ತಾ ಇರೋದು. ಇವಾಗ ಬ್ರಾಂಡ್ ವ್ಯಾಲ್ಯೂ ನೋಡೋಣ. ಬ್ರಾಂಡ್ ವ್ಯಾಲ್ಯೂ ಅಂತ ಬಂದಾಗ 2025 ಅಲ್ಲಿ ಎಷ್ಟಿತ್ತು ಗೊತ್ತಾ, 37,538 ಕೋಟಿ ಇದ್ದಿದ್ದು. ಇವಾಗ 2026ಗೆ ಎಷ್ಟಾಗಿದೆ ಅಂದ್ರೆ ಬ್ರಾಂಡ್ ವ್ಯಾಲ್ಯೂ 41,388 ಕೋಟಿ, 10.3% ಇನ್ಕ್ರೀಸ್ ಆಗಿರೋದು. ನೋಡಿ ಎಲ್ಲಾರು ಏನ್ ಹೇಳ್ತಾ ಇದ್ರು ಗೊತ್ತಾ, IPL ಬೀಳುತ್ತೆ ಕೆಳಗಡೆ ಬೀಳುತ್ತೆ ಅಂತ ಇದ್ರು. ಬಟ್ ಅದೆಲ್ಲ ಸುಳ್ಳು. ಇಯರ್ ಆಫ್ಟರ್ ಇಯರ್ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ. ನೋಡಿ IPL 2024 ಅಲ್ಲಿ 32,725 ಕೋಟಿ ಇದ್ದಿದ್ದು. ಅದಾದ್ಮೇಲೆ 25ಗೆ 37,538 ಬಂತು. ಅದೇ 26ಗೆ 41,388, 10.3% ಇನ್ಕ್ರೀಸ್ ಆಗುತ್ತೆ. ತಮಾಷೆ ಮಾತ ಮಗ. ನೋಡಿ ಇಲ್ಲಿ IPL ಬ್ರಾಂಡ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇದೆ, ಬಿಸ್ನೆಸ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇದೆ ಅಂದ್ರೆ ಓವರ್ ಆಲ್ IPL ಬೆಳೀತಾ ಇದೆ. ಇದು ಕಡಿಮೆ ಆಗಲ್ಲ ಮಗ, ಬೆಳೀತಾನೆ ಇರುತ್ತೆ. ಇನ್ನೂ ಇಷ್ಟೇ ವರ್ಷ ಬರ್ಲಿ, ಇದು ಬೆಳ್ಕೊಂಡ್ ಹೋಗ್ತಾ ಇರುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ. ಇವಾಗ ಫ್ರಾಂಚೈಸಿ ಮತ್ತೆ ಟೀಮ್ಸ್ ನ ಬ್ರಾಂಡ್ ವ್ಯಾಲ್ಯೂ ನೋಡೋಣ. ಯಪ್ಪ ನಾನ್ ಕೇಳಿ ಶಾಕ್ ಆದೆ ಮಗ. RCB ಬ್ರಾಂಡ್ ವ್ಯಾಲ್ಯೂ ಯಾವ ತರ ಇನ್ಕ್ರೀಸ್ ಆಗಿದೆ ಅಂದ್ರೆ ಸಿಕ್ಕಾಪಟ್ಟೆ ಇನ್ಕ್ರೀಸ್ ಆಗಿರೋದು. 2025 ಕಂಪೇರ್ ಮಾಡ್ಕೊಂಡ್ರೆ 2026 ಅಲ್ಲಿ ಸಿಕ್ಕಾಪಟ್ಟೆ ಇನ್ಕ್ರೀಸ್ ಆಗಿದೆ ಮಗ. ಇವಾಗ ಟಾಪ್ 1 ಅಲ್ಲಿರೋದು RCBನೇ. RCB ಬ್ರಾಂಡ್ ವ್ಯಾಲ್ಯೂ ಎಷ್ಟು ಗೊತ್ತಾ, $312 ಮಿಲಿಯನ್. ಇವಾಗ ನೋಡಿ 5 ಟ್ರೋಫೀಸ್ ನ ವಿನ್ ಆಗಿದಾರಲ್ವಾ ಮುಂಬೈ, CSK, ಅವ್ರದ್ದು ಸಹ ಬ್ರಾಂಡ್ ವ್ಯಾಲ್ಯೂ ಇಷ್ಟಿಲ್ಲ, ಆ ರೇಂಜ್ ಇರೋದು. RCB ಟ್ರೋಫೀಸ್ ನ ವಿನ್ ಆಗಿಲ್ಲ ನೋಡಿ, ಆವಾಗಲೇ ಬ್ರಾಂಡ್ ವ್ಯಾಲ್ಯೂ ಟಾಪ್ 3 ಒಳಗಡೆ ಬರ್ತಾ ಇತ್ತು, ಆ ತರ ಇನ್ಕ್ರೀಸ್ ಆಗ್ತಾ ಇತ್ತು. ಇವಾಗ ಬ್ಯಾಕ್ ಟು ಬ್ಯಾಕ್ ಟ್ರೋಫೀಸ್ ನ ಹೊಡೆದಿರೋದು 2025 ಅಲ್ಲಿ, 2026 ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಟ್ರೋಫೀಸ್ ನ ಹೊಡೆದಿರೋದಲ್ವಾ. ಇನ್ನು ಹೊಡಿತಾ ಇದ್ದಂಗೆ ಇನ್ನು ಬ್ರಾಂಡ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಬಟ್ ನಾನ್ ಈ ಪಟ್ಟಿ ಇನ್ಕ್ರೀಸ್ ಆಗುತ್ತೆ ಅಂತ ಅನ್ಕೊಂಡಿದ್ದಿಲ್ಲ. ಇನ್ನು ಸೆಕೆಂಡ್ ಪ್ಲೇಸ್ ಅಲ್ಲಿ ಇರೋದು ಮುಂಬೈ ಇಂಡಿಯನ್ಸ್. $264 ಮಿಲಿಯನ್. ನೋಡಿ RCB ಇದಕ್ಕೂ ಒಂದು 48 ಏನೋ ಡಿಫ್ರೆನ್ಸ್ ಇರೋದು, ಆದ್ರೂ ಸ್ವಲ್ಪ ಇಂಡಿಯಾ ಇದೆ ಅಂತ ಹೇಳ್ಬೋದು ಮುಂಬೈ. ಇವಾಗ CSK ನೋಡಿ ಟಾಪ್ 3 ಅಲ್ಲಿ CSK ಇರ್ತಾ ಇತ್ತು, ಬಟ್ ಇವಾಗ ಅವ್ರ ಬ್ರಾಂಡ್ ವ್ಯಾಲ್ಯೂ ಕಡಿಮೆ ಆಗಿರೋದು. ಇವಾಗ ಟಾಪ್ 3 ಇವಾಗ ನಂಬರ್ 3 ಪ್ಲೇಸ್ ಯಾರು ಗೊತ್ತಾ ಬಂದಿರೋದು, KKR ಬ್ರಾಂಡ್ ವ್ಯಾಲ್ಯೂ ಇನ್ಕ್ರೀಸ್ ಆಗಿರೋದು ಮಗ. ಅವ್ರದ್ದು ಎಷ್ಟು ಗೊತ್ತಾ, $245 ಮಿಲಿಯನ್. CSK ಗಿಂತೂ ಮುನ್ನಡೆ ಸಾಧಿಸಿರೋದು ಅವರು. ಇವಾಗ CSK ಬ್ರಾಂಡ್ ವ್ಯಾಲ್ಯೂ ಕಡಿಮೆ ಆಗಕ್ಕೆ ಹೆಂಗ್ ಗೊತ್ತಾ ಕಾರಣ, ಧೋನಿ ಅವ್ರು ಆಡದೆ ಇರೋದೊಂದು ಕಾರಣ, ಮತ್ತೆ ಜಡೇಜಾನ್ ಬಿಟ್ರಲ್ಲ ಅದು ಒಂದು ಕಾರಣ. ಇವಾಗ ನೋಡಿ ಅವರು ಧೋನಿ ಮತ್ತೆ ಜಡೇಜಾ ಹೋಗ್ತಾ ಇದ್ದಂಗೆ ಇವಾಗ CSK ಅಷ್ಟು ಫ್ಯಾನ್ಸ್ ಎಲ್ಲ ಒಂಥರ ಕಡಿಮೆ ಆಗ್ಬಿಟ್ಟಿದಾರೆ ಅಂತ ಹೇಳ್ಬೋದು. ಯಾರು CSK ಮ್ಯಾಚ್ ನ ಜಾಸ್ತಿ ನೋಡಕ್ ಹೋಗ್ತಾ ಇಲ್ಲ. ಅವ್ರ ಬ್ರಾಂಡ್ ವ್ಯಾಲ್ಯೂ ಕುಸಿತ ಕಂಡಿದೆ. ನೋಡೋಣ ಇನ್ಕ್ರೀಸ್ ಆಗುತ್ತಾ ಇಲ್ಲ, ಇನ್ನ ಏನಾದ್ರು ಹಂಗೆ ಕುಸಿತ ಕಂಡ್ಕೊಂಡು ಹೋಗ್ತಾನೆ ಇರುತ್ತಂತ. ನೆಕ್ಸ್ಟ್ ಸನ್ರೈಸರ್ಸ್ ಹೈದರಾಬಾದ್ ಬಂದು $168 ಮಿಲಿಯನ್. ರಾಜಸ್ಥಾನ್ ರಾಯಲ್ಸ್ $161 ಮಿಲಿಯನ್. ಗುಜರಾತ್ ಟೈಟನ್ಸ್ ನೋಡಿ, ಇವ್ರು ಮೆಚ್ಕೊಳ್ಳೇಬೇಕು. ಯಾಕೆ ಗೊತ್ತಾ, ಇವರು ರೀಸೆಂಟ್ ಆಗಿ ಬಂದಿದ್ದು, ಇವರು ಲಕ್ನೋ ಒಂದೇ ಜೊತೆಯಲ್ಲಿ ಬಂದಿದ್ದಲ್ವಾ. ಆದ್ರೂ ನೋಡಿ ಮುಂಚೆಯಿಂದ ಡೆಲ್ಲಿ ಕ್ಯಾಪಿಟಲ್ಸ್ ಇದ್ರು, ಪಂಜಾಬ್ ಇದ್ರು, ಅವರೆಲ್ಲ ಇನ್ನೂ ಇವ್ರಿಗಿಂತ ಹಿನ್ನಡೆಯಲ್ಲೇ ಇದ್ದಾರೆ. ಬಟ್ ಇವರು ಸಿಕ್ಕಾಪಟ್ಟೆ ಇನ್ಕ್ರೀಸ್ ಆಗ್ತಾ ಇರೋದು. ಅಂದ್ರೆ ಇಲ್ಲಿ ಏನ್ ಗೊತ್ತಾಗ್ತಾ ಇರೋದು ಅಂದ್ರೆ GT ಬ್ರಾಂಡ್ ವ್ಯಾಲ್ಯೂ ಸಿಕ್ಕಾಪಟ್ಟೆ ಇನ್ಕ್ರೀಸ್ ಆಗ್ತಾ ಇದೆ ಅಂತ. ನೋಡಿ ಅವ್ರದ್ದು $158 ಮಿಲಿಯನ್. ಡೆಲ್ಲಿ ಕ್ಯಾಪಿಟಲ್ಸ್ ಬಂದು $157 ಮಿಲಿಯನ್. ಈ ಡೆಲ್ಲಿವರು IPL ಸ್ಟಾರ್ಟ್ ಐತಲ್ವಾ ಆವಾಗ್ಲಿಂದಾನೇ ಇದಾರೆ. ಅವ್ರ ಬ್ರಾಂಡ್ ವ್ಯಾಲ್ಯೂ ನೋಡಿ ಜಾಸ್ತಿ ಇನ್ಕ್ರೀಸ್ ಆಗ್ತಲ್ಲ, ನಿಧಾನಕ್ಕೆ ಬರ್ತಾ ಇದೆ, ಆಮೇಲೆ ತರ ಬರ್ತಾ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಪಂಜಾಬ್ ಕಿಂಗ್ಸ್ $156 ಮಿಲಿಯನ್. ಇವ್ರದಷ್ಟೇ ಬ್ರಾಂಡ್ ವ್ಯಾಲ್ಯೂ ಏನಷ್ಟು ಜಾಸ್ತಿ ಇನ್ಕ್ರೀಸ್ ಆಗ್ತಾ ಇಲ್ಲ, ಇವ್ರದ್ದು ಒಂಥರ ನಿಧಾನಕ್ಕೆ ಬರ್ತಾ ಇದೆ ಅಂತ ಹೇಳ್ಬೋದು. ಇನ್ನ ಲಾಸ್ಟ್ ಪ್ಲೇಸ್ ಅಲ್ಲಿ ಇರೋದು ಲಕ್ನೋ ಸೂಪರ್ ಜೈಂಟ್ಸ್. ಇವ್ರು ಲಾಸ್ಟ್ ಪ್ಲೇಸ್ ಅಲ್ಲಿ ಇರೋದು ಏನೋ ಸರ್ಪ್ರೈಸ್ ಅಲ್ಲ, ಯಾಕಂದ್ರೆ ಅವ್ರು ರೀಸೆಂಟ್ ಆಗಿ ಬಂದಿರೋದಲ್ವಾ. ಇವ್ರ ಬ್ರಾಂಡ್ ವ್ಯಾಲ್ಯೂ ಏನೋ ಜಾಸ್ತಿ ಇನ್ಕ್ರೀಸ್ ಆಗಿಲ್ಲ, ಅದ್ರಿಂದ ಇವ್ರ ಬ್ರಾಂಡ್ ವ್ಯಾಲ್ಯೂ ಎಷ್ಟು ಗೊತ್ತಾ, $122 ಮಿಲಿಯನ್. RCB ಬ್ರಾಂಡ್ ವ್ಯಾಲ್ಯೂ ಅಂತೂ ಸಿಕ್ಕಾಪಟ್ಟೆ ಇರೋದು, ಸಿಕ್ಕಾಪಟ್ಟೆ. ಇವಾಗ ನೋಡಿ RCBನೇ ಫೀಕ್ ಅಲ್ಲಿ ಇರೋದು, ಆದ್ರಿಂದ ಬ್ರಾಂಡ್ ವ್ಯಾಲ್ಯೂ ಫೀಕ್ ಅಲ್ಲಿ ಇದ್ದೇ ಇರುತ್ತೆ. ನೋಡೋಣ ಇದನ್ನ ಇದೇ ರೀತಿ ಕಂಟಿನ್ಯೂ ಮಾಡ್ಕೊತಾರಲ್ಲ ಅಂತ. ನೀವೇನಾದ್ರೂ ಎಕ್ಸ್ಪೆಕ್ಟ್ ಮಾಡಿದ್ರೆ RCB ಈ ಪಟ್ಟಿ ಇನ್ಕ್ರೀಸ್ ಆಗುತ್ತೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ತನಕ ಇವಾಗ ಟೇಕ್ ಕೇರ್, ಬಾಯ್.